ಎಲ್ರಿಗೂ ನಮಸ್ಕಾರ. ನಾವು ಯುವ ಗ್ರಾಮದಲ್ಲಿ ಇಷ್ಟೊಂದು ಜನ ಸೇರಿರುವುದು ಸನ್ಮಾನ್ಯ ಶ್ರೀ ಡಿ ಜಿ ಶಾಂತನಗೌಡರು ಇವರಿಗೆ 3 ಬಾರಿ ಶಾಸಕರಾಗಿ ಹಾಗೂ ಹಿರಿಯ ರಾಜಕಾರಣಿಗಳಾದರೂ ನಮ್ಮ ತಾಲೂಕಿನ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿಗೆ ಸಚಿವ ಸ್ಥಾನ ತಪ್ಪಿರೋದು ಭಾಳ ನಮಗೆ ನಮ್ಮ ಗ್ರಾಮಸ್ಥರೆಲ್ಲರೂ ಭಾಳ ಬೇಸರದಿಂದ ವ್ಯಕ್ತಪಡಿಸಿ ಆದಷ್ಟು ಬೇಗ ಈ ಮಂತ್ರಿಮಂಡಲದಲ್ಲಿ ಶ್ರೀಮಾನ್ ಡಿ ಜಿ ಶಾಂತನಗೌಡರವರಿಗೆ ಪ್ರಥಮ ದರ್ಜೆ ಸಚಿವ ಸ್ಥಾನ ನೀಡಬೇಕೆಂದು ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿ, ಕೇಂದ್ರ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾಹೇಬ್ರವರಿಗೆ ಎಲ್ಲ ಮುಖಂಡರಿಗೂ ನಾವು ತಿಮ್ಲಾಪುರ ಗ್ರಾಮದಿಂದ ಒತ್ತಾಯಪೂರ್ವಕವಾಗಿ ಮಂತ್ರಿಮಂಡಲ ಮಾಡಲೇಬೇಕಂತ ನಾವು ಕೇಳ್ಕೊಳ್ತದೆ. ಕೊಡ್ಬೋದು ಸರ್. ಅವಾಗ ಹಿಂದೆ ಚುನಾವಣಾ ಪೂರ್ವಕವಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಚುನಾವಣೆ ಪೂರ್ವದಲ್ಲಿ ಹೊನ್ನಾಳಿ ಶಾಸಕರಾದರ ಮುಂದೆ ಭಾಳ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿದ್ದು ಇವರಿಗೆ ಗೆಲ್ಲಿಸಿದರೆ ಇವರು ಸಚಿವರು ಆಗ್ತಾರೆ ಅಂತೇಳಿ ಒಂದು ಮಾತು ಕೊಟ್ಟಿದ್ದರು. ಆ ಮಾತಿನ ಪ್ರಕಾರ ನಮ್ಮ ಜಿಲ್ಲೆಗೆ ನಮ್ಮ ಶಾಸಕರಾದ ಶ್ರೀಮಾನ್ ತಾಲೂಕಿಗೆ ಜಿಲ್ಲಾ ಮಂತ್ರಿಯಾಗಿ ನಮ್ಮ ಡಿ ಜಿ ಶಾಂತನಗೌಡರನ್ನು ಆಯ್ಕೆ ಮಾಡಬೇಕಂತ ಕೇಳ್ಕೊಳ್ತೀವಿ. ಅದೇ ಸಂದರ್ಭದಲ್ಲಿ ಈಗೇನು ಮುಖ್ಯಮಂತ್ರಿಗಳು ಏನಾಗಿದ್ದಾರೆ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಮಾರನೇ ದಿವಸ ಒಂದು ವಾರ ಬಿಟ್ಟು ಪ್ರಚಾರಕ್ಕೆ ಬರ್ತಾರೆ. ಈ ಶಾಸಕರನ್ನ ಏನು ಸೂರ್ಯಚಂದ್ರ ಇರುವರು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನೀವು ಡಿ ಜಿ ಶಾಂತನಗೌಡ ಅವರು ಶಾಸಕರಾಗ್ತಾರೆ ಅಂತ ಹೇಳಿ ಆ ಸಭೆಯಲ್ಲಿ ಹೇಳುವಂಥದ್ದಾಯಿತು. ಇವರೇನಾರ ಶಾಸಕರಾದರೆ ಸಚಿವ ಸ್ಥಾನವನ್ನು ಕೊಡುವುದು ನನ್ನ ಜವಾಬ್ದಾರಿ ಅಂತ ಹೇಳಿ ಈ ಹಿಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳುವಂಥದ್ದು ಕೂಡ ಮಾಡಿದ್ರು. ಈಗ ಹಾಲಿ ಮುಖ್ಯಮಂತ್ರಿಯಾಗಿ ನೂತನವಾಗಿ ಕಾರ್ಯನಿರ್ವಹಿಸ್ತಿರುವ ಚಾರ್ಜ್ ತಗೊಂಡಿರುವ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಶಾಸಕರಾದರೆ ಫಸ್ಟು ಮಂತ್ರಿಮಂಡಲ ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಆಗಿ ನಿಮ್ಮ ಶಾಂತನಗೌಡರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದರು. ಆ ಮೂಲಕ ನಾವು ಈ ಗ್ರಾಮಸ್ಥರೆಲ್ಲ ಕೊಡಬೇಕು, ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಕೇಳ್ತೀವಿ. ಈಗ ನಮ್ಮ ಶಾಸಕರು ರಾಜಕೀಯ ಹಿನ್ನೆಲೆ ಇರೋ ಕುಟುಂಬದಿಂದಲೇ ಬಂದಂಥವ್ರು. ಆಮೇಲೆ ಜನಪರ ಕಾಳಜಿ ಹೊಂದಿದ್ದಾರೆ. ಇದು ಜಾತ್ಯತೀತವಾಗಿ ಪ್ರತಿಯೊಬ್ಬರಿಗೂ ಅವ್ರ ಕೈಲ ಶಕ್ತಿ ಮೀರಿ ಸಹಾಯ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿ ಕೊಡ್ದ ಇನ್ನೆಂಥ ವ್ಯಕ್ತಿ ಕೊಡ್ತೀರಿ? ದಯಮಾಡಿ ನಮ್ಮ ಶಾಂತನಗೌಡ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತಂದೇಳಿ ಅಹಿಂದ ನಾಯಕರಾದ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬರು ಮತ್ತು ಹೈಕಮಾಂಡ್ನವರಲ್ಲಿ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತಿದ್ದೀವಿ. ದಯವಿಟ್ಟು ನಮ್ಮ ಆಸೆ ನೆರವೇರಿಸಿಕೊಡ್ಬೇಕು ಅಂತಂದೇಳಿ ಮತ್ತೊಮ್ಮೆ ಕಳಕಳಿಯಿಂದ ಬೇಡಿಕೊಳ್ತೀವಿ. ಮಾನ್ಯ ಡಿ ಜಿ ಶಾಂತನಗೌಡರವರು ಸುಮಾರು 40 ವರ್ಷಗಳಿಂದ TAPSMS ಹೊನ್ನಾಳಿ ತಾಲೂಕು ಮಾರಾಟ ಸಹಕಾರ ಸಂಘ ನಿಯಮಿತ ಹೊನ್ನಾಳಿ ಇದರ ನಿರ್ದೇಶಕರಾಗಿ ಹಾಗೂ ಈ ಸಹಕಾರ ಸಂಘದಿಂದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಬೆಂಗಳೂರು ಇಲ್ಲಿಗೆ ಸತತವಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದು, ಆ ಮಾರಾಟ ಮಹಾಮಂಡಳದಿಂದ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿಗೆ ರಸಗೊಬ್ಬರದ ಕೊರತೆ, ಬೀಜ ಕೊರತೆ, ಪ್ರತಿಯೊಂದು ಕೊರತೆ ಇದ್ದರೂ ಅವನ್ನೆಲ್ಲ ಸಮರ್ಪಕವಾಗಿ ಗೊಬ್ಬರ ಮಾರಾಟ ಮಾಡೋ ಅತಿ ಹೆಚ್ಚು ಗೊಬ್ಬರ ನಮ್ಮ ಜಿಲ್ಲೆ ತಾಲೂಕಿಗೆ ಕಳಿಸಿಕೊಟ್ಟಿದ್ದು. ಆಮೇಲೆ 2021ನೇ ಸಾಲಿನಲ್ಲಿ ನಮ್ಮ ಹೊನ್ನಾಳಿ ತಾಲೂಕಿನ ಮಾರಾಟ ಸಹಕಾರ ಸಂಘಕ್ಕೆ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಪ್ರಶಸ್ತಿ ಕೊಡಿಸಿ ನಮಗೆ ಸನ್ಮಾನಿಸಿರ್ತಾರೆ. ಹಾಗಾಗಿ ಇನ್ನು ದಾವಣಗೆರೆ ಜಿಲ್ಲೆಗೆ ಇನ್ನು ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಹೆಚ್ಚಿನ ಅಭಿವೃದ್ಧಿಗೆ ಇನ್ನೂ ಸಚಿವ ಸ್ಥಾನ ಸಿಕ್ಕರೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಮತ್ತು ತಾಲೂಕಿನ ಎಲ್ಲ ಜನಾಂಗಕ್ಕೆ ಹೃತ್ಪೂರ್ವಕ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಈಗ ಲಿಂಗಾಯತರಲ್ಲಿ ಹಿರಿಯ ಶಾಸಕರಾದರು ನಮ್ಮ ಶಾಂತನಗೌಡ್ರೆ ಎಲ್ಲ, ಆಮೇಲೆ ಜಿಲ್ಲೆಗೂ ಹಿರಿಯರಾಗಿದ್ದಾರೆ. ಹಿರಿಯ ಶಾಸಕರಾಗಿರೋದ್ರಿಂದ ಇವರಿಗೆ ರಾಜ್ಯದಲ್ಲಿ ಪ್ರಥಮ ದರ್ಜೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಕೊಡಲೇಬೇಕು. ಕೊಟ್ಟರೆ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಲಿಂಗಾಯತರಿಗೆ ಎಲ್ಲ ಜನಾಂಗಕ್ಕೂ ನಮಗೆ ಗೌರವ ಸಿಗುತ್ತೆ. ಆಮೇಲೆ ಲಿಂಗಾಯತನ ನಮಗೆ ಕಡೆಗಣಿಸಬಾರ್ದು. ನಮಗೆ ಲಿಂಗಾಯತರು ಇಡೀ ಜಿಲ್ಲೆಯಲ್ಲಿ ಇವರು ಶಾಂತನಗೌಡರು ಹಿರಿಯ ಮನುಷ್ಯರಾಗಿರೋದ್ರಿಂದ, ಆಮೇಲೆ ಸರಳ ಸಜ್ಜನಿಕೆ ರಾಜಕಾರಣಿಗೆ ಒಂದು ಎಳೆ ಮಗು ಹೋದರೂ ಸರಿ ಬೆಳಗ್ಗೆ 6 ಗಂಟೆಯಿಂದಲೇ ಬಂದು ಪ್ರತಿಯೊಬ್ಬರು ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಅವ್ರಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವ ಈ ವಯಸ್ಸಿನಲ್ಲಿಯೂ ಅಷ್ಟು
ಭಾಳ ಬುದ್ಧಿವಂತಿರೋ ಅವರಿಗೆ ನಮಗೆ ಸಚಿವ ಸ್ಥಾನ ಕೊಟ್ಟರೆ ನಮಗೆ ಲಿಂಗಾಯತ ನಮ್ಮ ಅಭಿಮಾನಿಗಳು ಲಿಂಗಾಯತರು ಎಲ್ಲರಿಗೂ ನಮಗೆ ಎಲ್ಲ ಜನಾಂಗಕ್ಕೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ತೆ. ರಾಜ್ಯದಲ್ಲಿ ಪ್ರಬಲವಾಗಿರ್ತಕ್ಕಂಥ ಲಿಂಗಾಯತರ ಕೋಟಾದ ಅಡಿಯಲ್ಲಿ DG ಶಾಂತನಗೌಡರವರಿಗೆ ಮಂತ್ರಿ ಸ್ಥಾನವನ್ನು ಒದಗಿಸಿಕೊಟ್ಟರೆ ನಾವು 2028ನೇ ಇಸ್ವಿಯಲ್ಲಿ ಅವರ ಬೆನ್ನೆಲುಬಾಗಿ ನಾವು ಇಡೀ ಸಮುದಾಯ ಚುನಾವಣೆಗೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಲ್ಲಬೇಕಾಗುತ್ತದೆ. ಅವರಿಗೆ ಏನಾದರೂ ಅನಿವಾರ್ಯವಾಗಿ ಸಚಿವ ಸ್ಥಾನ ಕೊಡದೇ ಹೋದರೆ ಮುಂದಿನ 2028ನೇ ಇಸ್ವಿಯಲ್ಲಿ ಯೋಚನೆ ಮಾಡಬೇಕಾಗುತ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲಿಕ್ಕೆ. ನಮಸ್ತೆ. ನಮಸ್ಕಾರ.